ಓಕೆ, ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೆಯೇ ಎಲ್ಲ ನನ್ನ ಅಂತರ್ಜಾಲದ ವೀಕ್ಷಕ ಬಂಧುಗಳಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನ ಒಂದು 45 ನಿಮಿಷದಿಂದ 1 ಗಂಟೆ ಅವಧಿಯಲ್ಲಿ ನಾವು ಸರಳವಾಗಿ ಮಕ್ಕಳಿಗೆ ಏನನ್ನು ಕಲಿಸಬೇಕು, ನಮ್ಮ ಆಯುಷ್ ಇಲಾಖೆಯ ಕೊಟ್ಟಂತಹ ಪ್ರೋಟೋಕಾಲದಲ್ಲಿ ಇದ್ದಂತೆ ಆ ಒಂದು ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ನಿಮ್ಮ ಮಾಹಿತಿಗಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಹಂತವಾಗಿ ನಾವು ಒಂದೊಂದೇ ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ಈ ಒಂದು ಪ್ರೋಟೋಕಾಲದಲ್ಲಿ ಇದ್ದಂತೆ ನೇರವಾಗಿ ನಾವು ಆಸನಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸರಳವಾಗಿರ್ತಕ್ಕಂಥ ಕೆಲವೊಂದು ಪ್ರೋಟೋಕಾಲದಲ್ಲಿ ಕೊಟ್ಟಂತೆ ಹಂತಗಳು ಇದೆ. ಮೊದಲನೇ ಹಂತ ಪ್ರಾರ್ಥನೆ. ಆ ಪ್ರಾರ್ಥನೆಗೆ ಎಲ್ಲ ಮಕ್ಕಳನ್ನು ಕೂಡ ನಾವು ವಜ್ರಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕೂಡಿಸಿ ಈ ರೀತಿಯಲ್ಲಿ ವಜ್ರಾಸನ ಅಂತ ಕರಿತೇವೆ. ಇಲ್ಲಿ ಗಮನಿಸಬೇಕು, ಈ ವಜ್ರಾಸನದಲ್ಲಿ ಈ ರೀತಿ ಕಾಲು ಫ್ಲಾಟ್ ಆಗಿರಲಿ, ಮೊಂಡೆಗಳು ಸಂಪೂರ್ಣವಾಗಿ ನೇರವಾಗಿ ಈ ಥರದಲ್ಲಿ ಇರಲಿ, ಕೈಗಳು ಚಿನ್ಮುದ್ರದಲ್ಲಿರಲಿ. ಈ ಪ್ರಕಾರದಲ್ಲಿ ಮಕ್ಕಳಿಗೆ ಪ್ರಾರ್ಥನೆಯನ್ನು ಹೇಳಿಸುವಾಗ 3 ಬಾರಿ ಓಂಕಾರವನ್ನು ಹೇಳಿಸ್ಬೇಕು. ಆ 3 ಬಾರಿ ಓಂಕಾರವನ್ನು ಹೇಳಿದ ನಂತರದಲ್ಲಿ ಒಂದೊಂದಾಗಿ ಮಂತ್ರ, ಶಾಂತಿ ಮಂತ್ರನ ಹೇಳ್ತಾ ಹೋಗಿ. ಕೈಗಳು ಚಿನ್ಮುದ್ರ, ಬೆನ್ಮೂಳೆ ನೇರವಾಗಿ ಕೂತ್ಕೊಂಡ ಕೇಳಿ ಮಕ್ಕಳಿಗೆ. ಈ ರೀತಿ 3 ಬಾರಿ ಮಕ್ಕಳಿಗೆ ಓಂಕಾರವನ್ನು ನೀವು ಹೇಳಿಕೊಡಿ ಅಥವಾ ಮಕ್ಕಳೇ ಸಾಮೂಹಿಕವಾಗಿ ಎಲ್ಲರೂ ಹೇಳುವಂತೆ ಸಲಹೆಯನ್ನು ಕೊಡಿ. ನಂತರದಲ್ಲಿ ನಮಸ್ಕಾರ ಮುದ್ರದಲ್ಲಿ ಒಂದು ಶಾಂತಿ ಮಂತ್ರವನ್ನು ಮಕ್ಕಳು ಹೇಳುವಂತೆ ಸೂಚಿಸಿ. ಎಲ್ಲ ಮಕ್ಕಳಿಗೂ ಕೂಡ ಬರುತ್ತೆ. ಆ ಒಂದು ಹಂತದಲ್ಲಿ ನಾವು ಸೂಚನೆಯನ್ನು ಕೊಟ್ಟು ಒಂದು ಶಾಂತಿ ಮಂತ್ರವನ್ನು ಸಹನಾವವತು ಸಹನೌ ಭುನತ್ತು ಸಹ ವೀರ್ಯಂ ಕರವಾವಹೈ तेजस्विनावधीतमस्तु मा विद्विषावहै. ओम शांति शांति शांतिः. असतो मां सद्गमय तमसो मां ज्योतिर्गमय मृत्योर्माम् अमृतंगमय. ओम शांति शांति शांतिः. ಈಗ ಜೂಮ್ ಮಾಡಿ ನೋಡಿ ಫೋಟೋ ತೆಗೆಯೋದು. योगेन चित्तस्यां वधेन वाच मलं शरीरस्य च वैद्यकेनां योपाकरोतं प्रवरं मुनेनां पतञ्जलिं प्राञ्जलिरानतोऽस्मि. सर्वे जनाः सुखिनो भवन्तु, लोकाः समस्ताः सुखिनो भवन्तु, समस्त सन्मंगलानि भवन्तु. ओम शांति शांति शांतिः. ಮತ್ತೆ ಈ ರೀತಿ ಮಕ್ಕಳಿಗೆ ಶಾಂತಿ ಮಂತ್ರದ ನಂತರ ಗುರುಗಳಲ್ಲಿ ಒಳ್ಳೆಯ ಭಾವನೆ, ಗುರುಗಳಿಗೆ ಗೌರವಿಸುವ ಮನೋಭಾವ ಬೆಳೆಯುವ ದೃಷ್ಟಿಯಿಂದ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ तस्मै श्री गुरुवे नमः. मातृदेवो भव पितृदेवो भव आचार्यदेवो भव अतिथिदेवो भव. ओम शांति शांति शांतिः. ಈ ರೀತಿ ಯಾವುದಾದರೂ ಸರಳವಾಗಿರ್ತಕ್ಕಂಥ 2 ಪ್ರಾರ್ಥನಾ ಗೀತೆಗಳನ್ನು ಮಕ್ಕಳಿಗೆ ಬೆಳಗಿನ ಯೋಗ ದಿನಾಚರಣೆಯ ಅಂಗವಾಗಿ ಹೇಳಿಕೊಡುತ್ತಾ ಮೊದಲನೇ ಯೋಗ ಪ್ರೋಟೋಕಾಲದಲ್ಲಿ ಪ್ರಾರ್ಥನೆ ಅಂತ ಏನಿದೆ ಅದನ್ನು ಈ ರೀತಿಯಾಗಿ ನಾವು ಮಕ್ಕಳಿಗೆ ಹೇಳಿಸ್ಕೊಳ್ತಾ ನಾವು ಕೂಡ ಹೇಳ್ತಾ ಆ ದಿನ ಅಭ್ಯಾಸವನ್ನು ಮಾಡೋಣ. ಈಗ ಆ ಪ್ರಾರ್ಥನೆ ಹೇಳಿದ ನಂತರ ಮಕ್ಕಳು ಕೈ ಉಜ್ಜಿ ಮುಖವನ್ನು ಸಂಪೂರ್ಣವಾಗಿ ಪಸರಿಸಿಕೊಳ್ತಾರೆ. ವಿಶ್ರಾಂತಿ. ಇದು ಈ ಪ್ರೋಟೋಕಾಲದಲ್ಲಿದ್ದಂತೆ ಮೊದಲನೆಯ ಹಂತದಲ್ಲಿ ಪ್ರಾರ್ಥನೆ.